ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಜೊತೆ ಇನ್ನಿಬ್ಬರು ಅತಿಥಿಗಳಿದ್ದಾರೆ. ಗುರುಕಿರಣ್ ಸರ್ ನಮಸ್ತೆ. ನಿರ್ಮಾಪಕರು ನಮಗೂ ಹೇಳಿ ಸರ್, ಈ ಕಡೆ ಇಲ್ಲೇ ಕೂತ್ಕೊಂಡಿದ್ದೀವಿ. ಓಕೆ, ಇಬ್ಬರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. 65ನೇ ವರ್ಷದ ಸ್ವಾತಂತ್ರ್ಯೋತ್ಸವ. ಸೊ ಇನ್ನು ಗುರುಕಿರಣ್ ಅವ್ರು ಬಂದಮೇಲೆ ಪ್ರೋಗ್ರಾಮ್ ಸೈಲೆಂಟ್ ಆಗಿದ್ರೆ ಚೆನ್ನಾಗಿರಲ್ಲ ಅನಿಸುತ್ತೆ. ಅಲ್ಲಿ ಸಂಗೀತಮಯವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಇನ್ನು ನೀವೇನಕ್ಕೆ ಯಾವಾಗಲೂ ಶಿವಣ್ಣ ಇದ್ದಾಗ ನೋಡಿ, ಶಿವಣ್ಣ ಇದ್ದಾಗ ಅವಾಗ ಬೇಡ ತೊಂದರೆ ಇಲ್ಲ. ನೀವ್ಯಾಕೆ ನೆನೆಸ್ಕೊಂತ ಇದೀರಾ ಅಂತ ನಾನು ಹೇಳ್ತಾ ಇಲ್ಲ ಸರ್. ಕರ್ಸಿ ಸರ್, ಗ್ಲಾಮರ್ ಕರ್ಸಿ ಸರ್, ಬೇಡ ಅಂದ್ರೆ ಸರ್. ನನಗೆ ಈ ಗುರುಕಿರಣ್ ತೊಂದರೆನೇ. ಗುರುಕಿರಣ್ ರಾಗಿಣಿಗೆ ಮಾತ್ರ ಇದ್ದು ಅವ್ರು ರೀಡಿಯೋ ಕಡಿಮೆ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ರಾಗಿಣಿ ಅವಳು ನಮ್ಮ ಗುರುಕಿರಣ್ ಹೇಳಿ ಬಿಡಿ ಸರ್. ನಮಗೆ ನಮ್ಮ ಶಿವಣ್ಣ, ನಮ್ಮ ರಾಗಿಣಿ, ನಮ್ಮ ಓಂ ಪ್ರಕಾಶ್ ಸರ್, ನಮ್ಮ ಶ್ರೀಕಾಂತ್ ಎಲ್ಲ ನಮ್ಮವ್ರು ತಾನೆ. ನಾವು ಬೇರೆಯವ್ರನ್ನ ಹೇಳೋಕ್ಕಾಗುತ್ತಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡನರಿ ಕಮರ್ಷಿಯಲ್ ರೆಕಾರ್ಡಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಎಕ್ಸಲೆಂಟ್. ಅವ್ರ ವರ್ಕ್ ಇಸ್ ಜೀನಿಯಸ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ರೆಕಾರ್ಡಿಂಗು. ಸಾಂಗ್ಸ್ ಕೂಡ ಅಷ್ಟೇ ಹೊರಗಡೆ ದೊಡ್ಡ ಹಿಟ್ಟಾಗಿದೆ. ಇದು ವೆರಿ ಗುಡ್ ಟೆಕ್ನಿಷಿಯನ್. ನಿಜಲ್ಲ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ ನಮಗೆ. ತುಂಬ ಖುಷಿಯಾದ ವಿಷಯ. ಎಸ್ಪೆಷಲಿ ಶ್ರೀಕಾಂತ್ ಮತ್ತು ನಾನು ಆಗಲೇ ಹೇಳಿದಾಗೆ ನಾಗಿ ಮತ್ತು ಸುಧೀರ್. ನನಗೆ ಈ ಪಿಕ್ಚರ್ ಮಾಡೋದಕ್ಕೆ ಕಾರಣವೇ ಇವ್ರು 3 ಜನ. 10 ವರ್ಷ ಆದಮೇಲೆ ಮತ್ತೆ ಶಿವಣ್ಣ ಕಾಂಬಿನೇಷನ್ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಸಿನಿಮಾದಲ್ಲಿ ಯಾವುದೇ ರೀತಿಯಲ್ಲೂ ಒಂದು ಚೂರು ಕಮ್ಮಿ ಮಾಡಿದೆ. ಈ ಸಿನಿಮಾ ಮಾಡಬೇಕು ಶಿವ ಅನ್ನೋದು ಇಷ್ಟೊಂದು ಅದರಲ್ಲಿ ತುಂಬ ಸೌಂಡ್ ಮಾಡುವಂಥ, ತುಂಬ ಬೆಲೆ ಬಾಳುವಂಥ ಇದೆ ಅಂತಂದಾಗ ಅದಕ್ಕೆ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ನೋಡಿದೆ ರೆಕಾರ್ಡಿಂಗಿನ ಜೋರಾಗಿ ಸಿನಿಮಾ ತೆಗಿಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ತುಂಬ ಖರ್ಚು ಮಾಡಿದ್ವಿ. ಇದು ಅದಕ್ಕೆ ನಿಜವಾಗ್ಲೂ ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಎಲ್ರಿಗೂ. ಇದು ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸಾಂಗ್ಸ್ಗಳು ಬಂದರೆ ಈ ನನ್ನದೇ ರೋಡಲ್ಲಿ ಎಲ್ಲ ಸಾಂಗ್ಸ್ ಇದೆ. ಮೋಸ್ಟ್ಲಿ ಶಿವಣ್ಣನ ಸಿನಿಮಾದಲ್ಲಿ ಇತ್ತೀಚೆಗೆ ಬಂದಿದ್ದಲ್ಲಿ ಅವ್ರು ಈ ಥರ ಸಾಂಗ್ ಬಂದಿದ್ದು ಫಸ್ಟ್ ಟೈಮ್ ಅಂದ್ಕೊಳ್ತೀನಿ. ಅವ್ರ ಸಿನಿಮಾದಲ್ಲಿ ಈ ಥರ ಒಂದು ಪದಗಳು ಭಟ್ರು ಬರ್ದಿರೋದಿಲ್ಲ. ಸೊ ಅದೆಲ್ಲ ಮಾಡ್ಬೇಕಾದ್ರೆ ಹೇಗಿತ್ತು ಸರ್? ಸಾಕಷ್ಟು ಕಾಂಬಿನೇಷನ್ ಬಂದಿದೆ ನಿಮ್ಮಿಬ್ರದ್ದು, ಹಿಟ್ ಕಾಂಬಿನೇಷನ್ನು. ಇಲ್ಲ, ಬಟ್ ಭಟ್ರ ಜೊತೆ ಕಾಂಬಿನೇಷನ್ ಜಾಸ್ತಿ ಬಂದಿರಲಿಲ್ಲ. ಫಸ್ಟ್ ಟೈಮ್ ಲಿರಿಕ್ಸ್ ಜೊತೆಯಲ್ಲಿ ವರ್ಕ್ ಮಾಡಿದ್ವಿ. ಆಮೇಲೆ ಫಿಕ್ಸ್ ಆದ ತಕ್ಷಣ ಮೊದಲು ಲಿರಿಕ್ಸ್ ಬರೆಸಿ ಆಮೇಲೆ ಟ್ಯೂನ್ ಹಾಕಿದ್ದು. 2 ಹಾಡುಗಳಿಗೆ ಮೊದಲು ಲಿರಿಕ್ಸ್ ಬರೆಸಿ ಆಮೇಲೆ ಲಿರಿಕ್ಸ್ ಎಲ್ಲ ಬರೆಸಿ ಓಕೆ ಆದಮೇಲೆ ಆಮೇಲೆ ಟ್ಯೂನ್ ಹಾಕಿ ಟೈಟಲ್ ಸಾಂಗ್ ಮತ್ತು ನನ್ನದೇ ರೋಡಲ್ಲಿ ಅಲ್ವಾ, 2 ಇದು ಮಾಡ್ಬಿಟ್ಟು. ಬಟ್ ಈ ಶಿವಾಗ ವರ್ಕ್ ಮಾಡ್ಬೇಕಾದ್ರೆ ಹೇಗಿತ್ತು ನಿಮಗೆ? ಯಾಕಂದರೆ ಮತ್ತೆ 10 ವರ್ಷ ಆದಮೇಲೆ ಮಾಡ್ತಾ ಇದ್ದಾರೆ. ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ ಜನರಲ್ಲಿ. ಶಿವ ಅಂದರೆ ಶಿವಣ್ಣ ಡೆಫಿನೆಟ್ ನನಗೆ ಲಕ್ಕಿ ಸ್ಟಾರ್. ಯಾಕೆಂದರೆ ಜಾಸ್ತಿ ಮಾಡಿದ್ದೆಲ್ಲ ಹಿಟ್ಟಾಗ್ತಾ ಇದ್ದಾವೆ. ಏನೋ ಒಂಥರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಇನ್ನೊಂದು ಅಂದರೆ ನನಗೆ ನನ್ನ ಪ್ರೊಡ್ಯೂಸರ್ಸ್ದು ಇದು 8ನೇ 9ನೇ ಚಿತ್ರ, 8ನೇ ಸಿನಿಮಾ ನಿಮ್ಮ RS ಇದರಲ್ಲಿ ಅವ್ರದ್ದು ಎಲ್ಲ ಇಷ್ಟರವರೆಗೆ ಮಾಡಿದ್ದು. ಫಸ್ಟ್ ಚಿತ್ರ ಬಿಟ್ಟು ಎಲ್ಲ ನಾನೇ ಮಾಡಿದ್ದು. ಸೊ ಒಂದು ಹೋಮ್ ಪ್ರೊಡಕ್ಷನ್ ಇದೆ ನನಗೆ. ಆಮೇಲೆ ಡೈರೆಕ್ಟ್ರ್ ಜೊತೆ ನಾನು ಆ್ಯಕ್ಚುಲಿ ಅವರು ಫಸ್ಟ್ ಹೀರೋ ಆದಾಗ ನಾನು ಮ್ಯೂಸಿಕ್ ಕೊಟ್ಟಿದ್ದೆ. ಸೊ ಅವ್ರು ಹೇಳಿದ್ರು ಇಲ್ಲ ಮ್ಯೂಸಿಕ್ ಯಾವುದೋ ರೆಕಾರ್ಡಿಂಗ್ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಈಗ ಒಂದು ಚಿತ್ರ ಬರಬೇಕಾದ್ರೆ ಒಂದು ಟೀಮಿಗೆ ಯಾವ ಥರ ಬೇಕು ಅಂತ ಕಲ್ಪನೆಯಲ್ಲಿ ಕೊಡೋದು. ಆಮೇಲೆ ನನಗೆ ಆ್ಯಕ್ಚುಲಿ ರೆಕಾರ್ಡಿಂಗ್ ಯಾವುದು ಚೆನ್ನಾಗಿ ಬರಬೇಕಂದ್ರೆ ನನಗೆ ವಿಜುವಲ್ ಚೆನ್ನಾಗಿ ಕೊಟ್ಟರೆ ಡೆಫಿನೆಟ್ ಚೆನ್ನಾಗಿ ಬರುತ್ತೆ. ನನಗೆ ಒಳ್ಳೆ ಇಂಗ್ಲೀಷ್ ಪಿಕ್ಚರ್ ಕೊಟ್ಟಿದ್ದಾರೆ, ಸೊ ಆರಾಮ ಹೊಡಿದ್ದೀನಿ. ಕಮರ್ಷಿಯಲ್ ಸಿನಿಮಾ ಮಾಡೋದ್ರಲ್ಲಿ ಕೇಳಬೇಕಾ ಅವರು? ಸೂಪರ್ ಎತ್ತಿದ ಕೈ, ಸಕ್ಸಸ್ಫುಲ್ ಡೈರೆಕ್ಟ್ರು. ಒಂದು ಡೆಫಿನೆಟ್ ಆಗಿ ಇಷ್ಟತೆ ಥಿಯೇಟ್ರಲ್ಲಿ ಜನ ಸೀಟಿನ ತುದಿಯಲ್ಲಿ ಇರ್ತಾರೆ ಅಂತ ಗ್ಯಾರಂಟಿ ಕೊಡ್ತೀನಿ. ಬಿದ್ದರೂ ತೊಂದರೆ ಇಲ್ಲ ಬಿಡಿ, ಎದ್ದು ಕೂರ್ಬೋದು, ಆಮೇಲೆ ಗೊತ್ತಾಗುತ್ತೆ ಅವರಿಗೆ. ಸೊ ಶ್ರೀಕಾಂತ್, ನಾರ್ಮಲಿ ಇಷ್ಟೊಂದು ಶಿವಣ್ಣನೂ ಅದೇ ಹೇಳ್ತಾಯಿದ್ರು, ಓಂ ಪ್ರಕಾಶ್ ಅದೇ ಹೇಳ್ತಾಯಿದ್ರು. ಒಬ್ಬ ನಾರ್ಮಲ್ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಲಿಕ್ಕೂ ಶಿವಣ್ಣನ ಅಭಿಮಾನಿಯಾಗಿ ಒಂದು ಪ್ರೀತಿನ ನೋಡೋರು ಒಂದು ಸಿನಿಮಾ ಮಾಡಬೇಕು ಅಂದಾಗ ಒಂದು ಸಾಕಷ್ಟು ಆಸೆಗಳಿರ್ತವೆ. ಶಿವಣ್ಣ ನಿಂಗೆ ತೋರಿಸ್ಬೇಕು, ಹಾಗೆ ಮಾಡಬೇಕು ಅಂತ. ಸೊ ಅದಿದ್ದಾಗ ನಾನು ಕೂಡ ಇನ್ನೂ ಎನರ್ಜೆಟಿಕ್ ಆಗಿರುತ್ತೆ ಅಂತ ಶಿವಣ್ಣ ಹೇಳ್ತಾಯಿದ್ರು. ನೀವೇನು ಹೇಳ್ತಾರೆ ಅದಕ್ಕೆ? ಖಂಡಿತ ನಿಜ ಅದು. ಯಾಕಂದರೆ ಶಿವಣ್ಣ ಈಸ್ ಅಲ್ಟಿಮೇಟ್. ಅವ್ರದ್ದು ಬೇರೆ ಅದ್ರ ಜೊತೆ ಓಂ ಪ್ರಕಾಶ್ ಸೇರಿದಾಗ ಮೊದಲೇ 2 ಪ್ರೂವ್ ಮಾಡಿದ್ದಾರೆ. ಸಿಂಹದ ಮನೆ ಮತ್ತು AK-47 ಆಲ್ರೆಡಿ ಇದು ಹಾಕ್ಕೊಟ್ಟಿದ್ದಾರೆ ಪ್ಲ್ಯಾಟ್ಫಾರ್ಮ್. ಸೊ ಇದಕ್ಕಿಂತ ಚೆನ್ನಾಗಿ ಬರಬೇಕು. ಅಭಿಮಾನಿಗಳಲ್ಲೂ 1 ವರ್ಷ ಆದಮೇಲೆ ಬರ್ತಾ ಇರೋ ಚಿತ್ರ. ಈ ನಿರೀಕ್ಷೆ ಆ ಭಾರನೂ ನಮ್ಮ ಮೇಲಿದ್ದು ಇನ್ನೂ ಎಫರ್ಟ್ ಹಾಕಿ ಮಾಡೋಕ್ಕೆ ಇದಾಯಿತು. ಓಂಜಿ, ಸೊ ನಿಮ್ಮ ಚಿತ್ರದ ನಾಯಕಿ ಬಗ್ಗೆ ನೀವೇ ಹೇಳಿ. ಈ ಪಿಕ್ಚರಲ್ಲಿ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ? ಶಿವಣ್ಣ ಕಾಂಬಿನೇಷನಲ್ಲಿ ರಾಗಿಣಿ ಮಾಡಿರಲಿಲ್ಲ. ಫಸ್ಟ್ ಕಾಂಬಿನೇಷನಲ್ಲಿ ನಾವು ಹಿಂಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪ್ರಶ್ನೆ ಮಾಡಿದ್ವಿ. ಶ್ರೀಕಾಂತ್ ಅವ್ರು ಹೇಳಿದ್ರು ರಾಗಿಣಿ ಚೆನ್ನಾಗಿರುತ್ತೆ ಅಂತ. ಸುಳ್ಳು ಹೇಳ್ತಾರೆ. ಡೈರೆಕ್ಟರ್ ಹೇಳಿದ್ದು. ಆ್ಯಕ್ಚುಲಿ ಆ ಪಾತ್ರಕ್ಕೆ ಒಂದು ತುಂಬ ಖಂಡಿತ ನ್ಯಾಯ ಕೊಡ್ತಾರೆ ಅಂತ ಹೇಳಿ ರಾಗಿಣಿ ಸೆಲೆಕ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಮೈಸೂರು ಅಭಿಮಾನಿಗಳು ಹೇಳಿದರು. ಮೈಸೂರಿಂದ ನಮ್ಮಲ್ಲೇ ಇದ್ದಾರೆ, ರಾಗಿಣಿ ಜೊತೆ ಒಂದು ಕಾಂಬಿನೇಷನ್ ಮಾಡಿಸಿ ಅಂತ ಮೈಸೂರು ಅಭಿಮಾನಿಗಳು ಹೇಳಿದರು.
ಮುಂಚೆ ನಾವು ಹೊರಗಡೆಯಿಂದ ದೊಡ್ಡ ಹೀರೋಯಿನ್ ನೋಡಬೇಕು ಅಂದಾಗ ಈ ಇಲ್ಲ, ಪಾತ್ರಕ್ಕೆ ರಾಗಿಣಿ ತುಂಬ ನಾನು ಎಲ್ಲದಕ್ಕಿಂತ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಓಕೆ, ಈ ಹಿಂದೆ ನೀವು AK-47 ಆದರೂ ಅದು ಒಂದು ಆ್ಯಕ್ಷನ್ ಸಿನಿಮಾ ಆದರೂ ಒಂದು ಲವ್ ಟ್ರ್ಯಾಕ್ನ ತೊಗೊಂಡೋಗಿದ್ರೆ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಲವ್ ಟ್ರ್ಯಾಕು. ಸೊ ಇಲ್ಲಿ ಹೇಗಿದೆ ಒಂದು ಆ ಲವ್ ಟ್ರ್ಯಾಕ್ ಅನ್ನೋದು ಇದೆಯಾ ಅಥವಾ ಮೇಯ್ನ್ ಆಗಿ ಆ್ಯಕ್ಷನ್ ಅನ್ನೋದೇ ಒಂದು ಇರುತ್ತೆ ಹೇಗೆ? ಕಮರ್ಷಿಯಲ್ ಸಿನಿಮಾ ಅಂತಂದಾಗ ಅದೇ same pattern. ಆಮೇಲೆ ಎಸ್ಪೆಷಲಿ ಇದರಲ್ಲಿ ಶಿವಣ್ಣವ್ರು ಇದುವರೆಗೂ ಮಾಡಿಲ್ಲ ಈ ಥರ ಪಾತ್ರ, ಅದಂತೂ ಪಕ್ಕ ಲವ್ಲಿನೆಸ್ಸು ಮತ್ತು ಒಂದು ಆ್ಯಕ್ಷನ್ ಸನ್ನಿವೇಶದಲ್ಲೂ ಕೂಡ ತುಂಬ ಒಂದು ಜೋವಿಯಲ್ಲಾಗಿರುವಂಥ ಒಂದು ಪಾತ್ರ, ಕಾಮಿಡಿ, ಪಕ್ಕ ಕಾಮಿಡಿ ಆ್ಯಂಡ್ ಕಮರ್ಷಿಯಲ್ ಆ್ಯಕ್ಷನ್. ಇದುವರೆಗೂ ಆ ಪಾತ್ರ ಇವತ್ತರೆಗೂ ಟಚ್ ಮಾಡಿಲ್ಲ ಅವರು. ಇಷ್ಟು 100 ಸಿನಿಮಾಗಳಲ್ಲಿ ಈ ಪಾತ್ರ ಮಾಡಿಲ್ಲ ಅವರು. ಅದನ್ನು ಮಾಡಿಸ್ಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿ ಕ್ಯಾರೆಕ್ಟರೈಸೇಷನ್ ಮಾಡಿದ್ದು. ಶಿವ ಟೈಟ್ಲು ಸಾಂಗ್ ಅದು ಕ್ಲೈಮ್ಯಾಕ್ಸಲ್ಲಿ ಬರೋದು, ಅದು ಹೇಗೆ ಅದು? ಅಲ್ಲೇ ಬರ್ತದೆ. ಕೋಲಾರದಲ್ಲಿ ಸೆಟ್ ಎಲ್ಲ ಹಾಕಿ ಮಾಡಿದ್ದು, ತುಂಬ ಒಂದು ಖರ್ಚು ಮಾಡಿಬಿಟ್ಟು ಎಲ್ಲ ಕ್ಲೈಮ್ಯಾಕ್ಸ್ ಪ್ಲ್ಯಾನ್ ಮಾಡಿದ್ವಿ, ಎಲ್ಲಿ ಮಾಡಬೇಕು ಚೆನ್ನಾಗಿರುತ್ತೆ ಅಂತೇಳಿ. ಯಾವ ಹೆಲಿಕಾಪ್ಟರ್ ಮತ್ತು ಎಲ್ಲ ಬೇಕಲ್ಲ, ಇಲ್ಲಾಂತಂದರೆ ನಂಗೆ ನಿದ್ದೆ ಬರಲ್ಲ ರಾತ್ರಿ ಹೊತ್ತು. ಇವ್ರಿಗೆ ಯಾವುದೋ ಒಂದು ಹೆಲಿಕಾಪ್ಟರ್ಗೆ ಬೆಂಕಿ ಹಾಕಿದೆ, ಕಾರನ್ನು ಪಲ್ಟಿ ಓಡಿಸಿದೆ, ರಾತ್ರಿ ನಿದ್ದೆ ಬರಲ್ಲ. ಇದು ಪ್ರಾಬ್ಲಮ್. ಇದಲ್ದಿಲ್ಲದೆ ಇವ್ರಿಗೆ ನಿದ್ದೆ ಬರಲ್ಲ. ಇವರನ್ನು ಇದನ್ನು ಪ್ರೊಡ್ಯೂಸರ್ಗೆ ಹೇಳಿದ ತಕ್ಷಣ ಪ್ರೊಡ್ಯೂಸರ್ಗೆ ನಿದ್ದೆ ಬರಲ್ಲ. ಶ್ರೀಕಾಂತ್, ಸೊ ನಿಮ್ಗೆ ಇನ್ನೊಂದಿತ್ತು ಆ್ಯಕ್ಚುಲಿ, ಆನಂದ್ ಸಿನಿಮಾ ರಿಲೀಸ್ ಆಗಿರೋದನ್ನೇ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇತ್ತು. ಆದರೆ ನಮ್ಮ ಓಂ ಪ್ರಕಾಶ್ ಅವ್ರ ಮೇಲೆ ಆ ಡೇಟ್ ನಿಗದಿ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ಬಿಡ್ತಾರೆ, ಯಾವಾಗ ನನಗೆ ಫಿಲ್ಮ್ ಕೊಡ್ತೀರೋ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಡಿ ಅಂತಾರೆ. ಫಸ್ಟ್ ಟೈಮ್ ನಮ್ಮ ಬ್ಯಾನರಲ್ಲಿ ಇಷ್ಟು ದಿನ ಆಗಿರೋ. ನಾನು ಎಲ್ಲರಿಗೂ ಅದೇ ಹೇಳ್ತಾ ಇದ್ದೀನಿ, ಓಂ ಪ್ರಕಾಶ್ ಅವ್ರನ್ನ ಕೇಳಿ ಯಾವಾಗ ರಿಲೀಸ್ ಅಂತ, ನಾನು ಕೇಳೋ ಬದಲು ಅಂತ. ಟೆಕ್ನಿಕಲಿ ತುಂಬ ಜೋರಾಗಿದೆ. ಇದುವರೆಗೂ ಈ ಥರ ಬಾಲಿವುಡ್ ರೇಂಜಲ್ಲಿದೆ ಟೆಕ್ನಿಕಲಿ ಸಿನಿಮಾ. ನಾವು ಆ ಥರ ಸಿನಿಮಾ ಕೊಡಬೇಕು. ಇಂಥ 101ನೇ ಸಿನಿಮಾ ಶಿವಣ್ಣವ್ರದ್ದು ಅಂತಂದಾಗ ನಾವು ಆರ್ಡಿನರಿಯಾಗಿ ನಾವೇ ನೋಡೋಕ್ಕಾಗಲ್ಲ. ಅದರಿಂದ ತುಂಬ ಕ್ವಾಲಿಟಿ ವೈಸಲ್ಲೂ ಕೂಡ ತುಂಬ ಜೋರಾಗಿದೆ ಪಿಕ್ಚರು. ಖಂಡಿತ ಜನ ಇಷ್ಟಪಡ್ತಾರೆ ಅಂತ. ನಮಗೆ ಅದು ಬೆಸ್ಟ್ ಅನ್ಸಿದ್ರೆ ಜನಕ್ಕೊಂದು ರೀತಿ ರೀಚ್ ಆಗೋಕ್ಕೆ ಸಾಧ್ಯ. ಇಲ್ಲ, ಖಂಡಿತ ಜನ ಇಷ್ಟಪಡ್ತಾರೆ. ಯಾಕೆಂದರೆ ನಮ್ಮ ಜನ ತುಂಬ ಕೊಟ್ಟಿದ್ದಾರೆ. ನಾವು ಒಳ್ಳೆ ಸಿನಿಮಾಗಳು ಕೊಟ್ಟಾಗ ಖಂಡಿತವಾಗ್ಲೂ ಸಕ್ಸಸ್ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ಲಾಸ್ಟ್ ಆಗಿ? ಇಂಡಿಪೆಂಡೆನ್ಸ್ ಡೇ ದಿನ ಶಿವ ಬರ್ತಾ ಇದ್ದಾನೆ, ಐ ಮೀನ್ ಟು ಸೇ ಇನ್ನೊಂದು ವೀಕಲ್ ಶಿವ ಬರ್ತಾ ಇದ್ದಾನೆ. ಶಿವ ನೋಡಿ ಎಂಜಾಯ್ ಮಾಡಿ, ಶಿವಣ್ಣನ ವಿಶ್ವರೂಪ ನೋಡಿ, ವಿಶ್ವರೂಪ ಹಾಂ ಆಶೀರ್ವಾದ ಮಾಡಿ. ಓಂಜಿ ನೀವು? ಇಲ್ಲ, ನಮ್ಮ ಆಗಲೇ ಶಿವಣ್ಣವ್ರು ಹೇಳಿದ್ರು, ಸ್ವತಂತ್ರ ಇದನ್ನು ಪ್ರತಿಯೊಬ್ಬ ಪಬ್ಲಿಕ್ಕೂ ರೆಸ್ಪಾನ್ಸಿಬಿಲಿಟಿಯಾಗಿ ಜಾಬ್ ನಿಭಾಯಿಸಿ, ಬೇರೆ ಎಲ್ಲ ನ್ಯೂಸನ್ಸ್ನೆಲ್ಲ ಪಕ್ಕದಲ್ಲಿಟ್ಟು ನಮ್ಮ ದೇಶ ನಮ್ಮ ಜನನ ಪ್ರೀತಿಸಿ ಅಂತ. ಖಂಡಿತವಾಗಲೂ ಅದು ಒಳ್ಳೆ ಮಾತು, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಹೇಳುವಂಥ ಮಾತು ಅವ್ರು ಹೇಳಿದ್ದಾರೆ. ಖಂಡಿತ ಅದನ್ನೆಲ್ಲರೂ ಫಾಲೋ ಮಾಡಲಿ. ಆಮೇಲೆ ಸಿನಿಮಾ ಸಂಬಂಧಪಟ್ಟಾಗೆ ನಮ್ಮ ಸಿನಿಮಾ ಬಂದಾಗ ಖಂಡಿತವಾಗಿ ನೀವೆಲ್ಲರೂ ಕನ್ನಡ ಸಿನಿಮಾಗಳಿಗೆ ತುಂಬ ಪ್ರೋತ್ಸಾಹಿಸಿ, ನಮ್ಮ ಸಿನಿಮಾನೇ ಅಂತಲ್ಲ ಪ್ರತಿಯೊಂದು ಸಿನಿಮಾಗಳಿಗೂ ಎಸ್ಪೆಷಲಿ ಈ ಶಿವ ಪಿಕ್ಚರ್ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು. ಸೊ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ದಿನ ಏನು ಹೇಳ್ತೀರಾ ಸರ್? ಇದೇ ಇವ್ರು ಹೇಳಿದೆ, ಶಿವಣ್ಣ ಹೇಳ್ದಂಗೆ, ನಾನು ನನ್ನದು ಬಿಟ್ಟು ನಮ್ಮ ಜನ ನಮ್ಮ ದೇಶ ಅಂತ ತಿಳ್ಕೊಂಡ್ರೆ ನಾವು ಎಲ್ಲ ಜೊತೆಗೆ ಡೆಫಿನೆಟಾಗಿ ಸ್ವಾತಂತ್ರ್ಯ ಅನ್ನೋದು ಆ್ಯಕ್ಚುಲಿ ನಮಗೆ ಫ್ರೀಡಮ್ ಅಲ್ಲ, ಅದು ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇದೆ. ಅದು ಇವತ್ತು ಆಗ್ತಾ ಇದೆ. ಇಲ್ಲ, ನಾನು ನಂದು ನನ್ನ ಮನೆ ನನ್ನ ಮಗ ಇದು ನೋಡಿದರೆ ಅವ್ರ ಮೇಲೆ ಬರಲ್ಲ, ದೇಶನೂ ಉದ್ಧಾರ ಆಗಲ್ಲ. ಸೊ ನಾವು ಅಂತ ಯಾವತ್ತಿರುತ್ತೆ ಆವತ್ತು ಜೊತೆಯಲ್ಲಿ ಎಲ್ಲರೂ ಬೆಳೀತಾರೆ, ಎಲ್ಲರೂ ಬೆಳೀರಿ ಅಂತ ಎಕ್ಸ್ಪೆಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ನಿಮಗೂ ಕೊನೆಯದಾಗಿ ಮತ್ತೆ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ಜೊತೆಗೆ ಶಿವ ಆದಷ್ಟು ಬೇಗ ಬರಲಿ, ಅಂದ್ಕೊಂಡಿರೋ ಡೇಟಲ್ಲೇ ಬರಲಿ. ಸೊ ಇಡೀ ಕರ್ನಾಟಕ ಜನತೆನೂ ವೆಯ್ಟ್ ಮಾಡ್ತದೆ, ನೋಡಲಿ, ಎಂಜಾಯ್ ಮಾಡಲಿ ಅಂತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಷ್ಟೊಂದು ಕಾರ್ಯಕ್ರಮ ನೋಡಿದ್ರಿ. ಶಿವ ಚಿತ್ರತಂಡ ಚಿತ್ರದ ಬಗ್ಗೆ ಸಾಕಷ್ಟು ಹೇಳ್ತು. ಅಷ್ಟೇ ಅಲ್ಲದೆ ಇವನು ಶಿವರಾಜ್ ಕುಮಾರ್ ಕೂಡ ಹೇಳಿದರು, ಸ್ವತಂತ್ರ ಅಂದರೆ ಏನು, ನಾವೇನು ಕಲ್ತ್ಕೊಬೇಕು, ಏನು ಮಾಡಬೇಕು ಅಂತ. ಮೋಸ್ಟ್ಲಿ ಅದನ್ನೆಲ್ಲ ನೀವು ಬರೀ ತಿಳ್ಕೊಳ್ದೆ, ಬರೀ ಕೇಳದೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರ ಅಂತ ನಂಬ್ತಿರ್ತೀವಿ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.